ಸಿಎಂ ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ರು. ಅವಾಗ ಹೇಳ್ತಾರೆ ನಾವು ಕೂಡ ರೈತರ ಪರವಾಗಿದ್ದೀವಿ, ರೈತ ಪರ ಸರ್ಕಾರ ಅಂತ ಹೇಳಿ. ಈಗ ರೈತರು 9 ದಿನಗಳಾಯ್ತು ಹೋರಾಟ ಮಾಡ್ತಾ ಇದ್ದು, ಇದುವರೆಗೂ ಸಿಎಂ ಬಂದಿಲ್ಲ. ಸರ್ 9 ದಿವಸ ಆತ್ರಿ. ಇದೇನ್ ನಾವು ಭಿಕ್ಷಾ ಕೇಳಕತ್ತೀವಿ ಅವ್ರಿಗೆ? ನಾವೇನು ಭಿಕ್ಷಾ ಕೇಳಕತ್ತೀವಿ? ನಾವು ದುಡ್ದದ್ದು ದೇಶಕ್ಕೆ ಅನ್ನ ಹಾಕುವಂತ ರೈತರ ಇಟ್ಟು ಕಷ್ಟಪಟ್ಟ ಇಟ್ಟೆಲ್ಲ ನಾವು ಕೆಲಸ ಮಾಡಿ ನಮ್ಮ ಬೆಲೆ ನಮಗ್ ಕೊಡ್ರು ಪುಣ್ಯಾತ್ಮರೇ. ನಾವು ನಿಮ್ಮನ್ನೇನು ಬಿಟ್ಟಿ ಕೇಳಾಕತ್ತಿಲ್ಲ, ನಮಗೂ ಅದು ಕೊಡಿ ಇದು ಕೊಡ ನಾತಿಲ್ಲ. 3,500 ರೂಪಾಯಿ, ಕೇವಲ 3,500 ರೂಪಾಯಿ ನಮಗ್ ಕೊಡ್ರು ಪುಣ್ಯಾತ್ಮರ್ಯ. ಮುಂದಿನ ವರ್ಷ ಐತಿ ನಿಮಗ್ ಗತಿ. ಯಾಕಂದ್ರೆ 3,500 ರೂಪಾಯಿ ಇವತ್ತಿಗೆ ಎಂಡಾಗ್ಲಿ. ಮುಂದಿನ ಸರಿ ನಾವು 10,000 ಕೇಳವ್ರದ್ರಿ. ಯಾಕೆ 10,000 ಕೇಳ್ತೀವಿ ಅಂದ್ರೆ ನಮ್ಮಿಂದ ಏನೇನ್ ಟ್ಯಾಕ್ಸ್ಗಳು ಹೊಂಟಾವಲ್ಲ ಅದೆಲ್ಲ ನಮ್ಮ ರೈತರಿಗೆ ಸೇರ್ಬೇಕ. ಈಗ ನಮ್ಮ ರೈತ ಮಕ್ಳು ನೋಡ್ರಿ, ಈಗ 20,000 ರೂಪಾಯಿನಾಗ ಹೋಗಿ ಎಲ್ಲ ಬೆಂಗಳೂರು ಅಲ್ಲಿ ಎಲ್ಲ ಈಗ ಕೆಲಸ ಮಾಡತ್ತಾರ. ನಮಗ್ 10,000 ರೇಟ್ ಕೊಡ್ರು ಪುಣ್ಯಾತ್ಮರೇ. ನಮ್ಮ ಹುಡುಗರಿಗೆ ಹೆಣ್ಣು ಸುಧಾ ಕೊಡುವಾರ, ರೈತರ ಮಕ್ಳು ಅಂದ್ರೆ ಹೆಣ್ಣು ಕೊಡುವಾರ. ಈಗ ನೀವು ನಮಗ್ 10,000 ರೂಪಾಯಿ ರೇಟ್ ಕೊಡ್ರಿ, ನಾವ ನಿಮಗ್ ಕೆಲಸ ಕೊಡ್ತೀವಿ. ನಿಮ್ ಏನ ಉದ್ಯಮ ಏನದಾವಲ್ಲ ಅಂತಾವ್ 10 ಪಟ್ಟು ನಾವ ಕೆಲಸ ಕೊಡ್ತೀವಿ. ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮಗ ನಮ್ಮ ಕರ್ನಾಟಕ ರಾಜ್ಯ ರೈತ ಹೋರಾಟಗಾರ ಅಂದ್ರೆ ನಿಮಗೊಂದು ದೊಡ್ಡ ಮನವಿ ಮಾಡ್ಕೊತನು. 3,500 ರೂಪಾಯಿ ರೇಟ್ ಕೊಡ್ರಿ. ಸೆರೆ ರೇಟನ್ನು ನೀವು ಮೊದಲು ಹೆಂಗಿತ್ತು ಹಂಗ ಮಾಡ್ರಿ. ಮತ್ತೆ ನಮಗೆ ಈ ಟ್ಯಾಕ್ಸ್ಗಳು ಎಂದಾವ್ ರೈತರಿಗೆ ಕೊಡ್ರಿ. ನೀವು ಫ್ರೀ ಕೊಟ್ಟಂಗ ನಮ್ಮ ರೈತರಿಗೆ ಏನು ನೀವು ಬೆಂಬಲ ಬೆಲೆ ಅದಕ್ಕೆ ಘೋಷಣೆ ಮಾಡಿ ನೀವು ನಮ್ಮ ರೈತರಿಗೆ ಇವತ್ತು ಕೊಡ್ತಿರ್ಲ, ಮುಂದಿನ ದಿನಮಾನದಾಗ ರೈತರೆಲ್ಲ ನೀನು ಜೊತೆ ಇರ್ತಾರ. ನೀ ಇದನ್ನ ಏನು ಮಾಡಿಲ್ಲ ಅಂದ್ರೆ ನೀನು ಜೊತೆ ಯಾರು ಇರುದಿಲ್ಲ. ಅದನ್ನ ತಿಳ್ಕೊಂಡ್ ಎಚ್ಚರಿಕೆಯಿಂದ ಇವತ್ತು ಮೀಟಿಂಗ್ದೊಳಗ ನಮ್ಮ ರೈತರಿಗೆಲ್ಲ ರೇಟ್ ಕೊಟ್ಟು ನಾವು ಏನೇನು ನಿನ್ನ ತನಕ ಹೇಳಿಲ್ಲ ಅದನ್ನೆಲ್ಲ ನಮ್ಗೆ ಒದಗಿಸ್ಕೊಡ್ರಪ್ಪ ಸಿಎಂ ಸಾಹೇಬರ. ನಿಮ್ಗೊಂದು ರೈತರ ಪರವಾಗಿ ಒಂದು ದೊಡ್ಡ ನಮಸ್ಕಾರಗಳನ್ನ ಮಾಡ್ತಂದ್ರೆ.